ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ರಕ್ಷಿಸುವನಾದ ಏಕ ದೇವರಾದ ತಂದೆ, ಕುಮಾರ, ಪರಿಶುದ್ಧ ಆತ್ಮಸ್ವರೂಪನಾದ ತ್ರಿಯೇಕ ದೇವರಾದ ಏಕದೇವ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ರಕ್ಷಿಸುವಾತನು ನಾನೇ ಎನ್ನುವ ವಾಕ್ಯ ಭಾಗವನ್ನು ಆಲಿಸಲು ಸ್ವಾಗತಿಸಿದ ಪ್ರಿಯರೇ. ರಕ್ಷಿಸುವಾತನು ನಾನೇ ಎಂದು ದೇವರು ಹೇಳುತ್ತಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನು ಮಾತ್ರ ರಕ್ಷಿಸುವಾತನಾಗಿದ್ದಾನೆ ಪ್ರಿಯರೇ. ಆತನೇ ಈ ಸೃಷ್ಟಿಯಲ್ಲಿ ಇರುವಾತನು, ಈ ಸೃಷ್ಟಿಯನ್ನು ಮಾಡಿದಾತನು, ಈ ಸೃಷ್ಟಿಯನ್ನು ರಕ್ಷಿಸುತ್ತಿರುವಾತನು. ಆತನ ಸ್ವರೂಪದಲ್ಲಿರುವ ಮಾನವ ಕುಲವನ್ನು ಕಿರೀಟವನ್ನಾಗಿ ಸೃಷ್ಟಿಯಲ್ಲಿ ಅಧಿಕಾರವನ್ನು ನೀಡಿದ್ದಾನೆ ಪ್ರಿಯರೇ. ಹೌದು, ರಕ್ಷಿಸುವಾತನು ನಾನೇ ಎನ್ನುವ ಅಂಶದೊಳಗೆ ನಾವು ಪ್ರವೇಶವಾಗುವ ಮೊದಲು ದೇವರ ಪರಿಶುದ್ಧ ಆತ್ಮ ಶಕ್ತಿಯ ಜ್ಞಾನದ ಸಹಾಯ ಬೇಡಿಕೊಳ್ಳೋಣ ಪ್ರಿಯರೇ. ಕೇಳಲಿರುವ ವಾಕ್ಯ ಭಾಗ ನಾವು ಅರ್ಥ ಮಾಡಿಕೊಳ್ಳುವಂತೆ, ಫಲವತ್ತಾದ ನೆಲದಲ್ಲಿ ಬಿದ್ದ ಬೀಜದಂತೆ ದೇವರ ಮಾತುಗಳು, ಆಕಾಶ ಅಳಿದು ಹೋದರೂ, ಭೂಮಿ ಅಳಿದು ಹೋದರೂ ನನ್ನ ಮಾತುಗಳು ಅಳಿಯುವುದೇ ಇಲ್ಲ ಎಂದು ಹೇಳಿದ ಆ ಮಾತುಗಳು ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ದೇಹ ಪ್ರಾಣದಲ್ಲಿ ನೆಲೆಗೊಳ್ಳುವಂತೆ ಮಹಿಮಾ ಶರೀರಕ್ಕೆ, ಸ್ವರ್ಗದ ಬೆಳಕಿನ ಶರೀರಕ್ಕೆ, ದೇವರ ಅಕ್ಷಯ ಮಹಿಮೆ ನೀತಿಯ ಶರೀರಕ್ಕೆ ಪಾತ್ರರಾಗುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರನ್ನು ಪಾತ್ರರನ್ನಾಗಿ ಮಾಡಲು ಪ್ರೇರೆ. ಅಂಥ ಕೃಪೆ ಪ್ರಭುವಿನಲ್ಲುಂಟು. ನಾವು ವಾಕ್ಯದೊಳಗೆ ಪ್ರವೇಶ ಆಗುವ ಮೊದಲು ಪ್ರಾರ್ಥಿಸೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಇರುವಾತನೇ, ರಕ್ಷಕನೇ, ದೇವ, ರಕ್ಷಿಸುವಾತನು ನಾನೇ ಎನ್ನುವ ವಾಕ್ಯ ಭಾಗದಿಂದ ನಾವು ಕೆಲವು ಪರಿಶುದ್ಧಾತ್ಮನ ಮುಖಾಂತರ ಬರೆಸಿರುವ ಪರಿಶುದ್ಧ ಗ್ರಂಥದಿಂದ ಜೀವವುಳ್ಳ ಮಾತನಾಡುವ, ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿರುವ, ಈ ಸೃಷ್ಟಿಯನ್ನು ರಕ್ಷಿಸುತ್ತಿರುವ, ಪೋಷಿಸುತ್ತಿರುವ ನಿಮ್ಮ ವಾಕ್ಯವನ್ನು ಆಲಿಸುವಾಗ ವಾಕ್ಯವೇ ಆದ ದೇವರಾದ ತಂದೆ ಯೇಸು ಕ್ರಿಸ್ತನೇ, ನಮ್ಮೆಲ್ಲರ ಹೃದಯದೊಂದಿಗೆ, ಆತ್ಮದೊಂದಿಗೆ, ದೇಹದೊಂದಿಗೆ, ಮನಸ್ಸಿನೊಂದಿಗೆ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳೊಂದಿಗೆ ಮಾತನಾಡಬೇಕೆಂದು, ಸವರಿದ ಕೌಲುಗಳಂತೆ ಶುದ್ಧ ಮಾಡಬೇಕೆಂದು, ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಬೇಕೆಂದು, ನಾವು ಇತರರ ಪಾಪಗಳನ್ನು ಕ್ಷಮಿಸುವ ಮಹಾ ಅಧಿಕಾರ, ಆತ್ಮನ ತುಂಬುವಿಕೆ, ಊದುವಿಕೆ ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕೆಂದು, ಪುನರುತ್ಥಾನದ ಪ್ರಭುವೆ, ಮರಣವನ್ನು, ಶರೀರವನ್ನು, ಲೋಕವನ್ನು, ಭಯವನ್ನು, ಸೈತಾನನನ್ನು ಶಿಲುವೆಯಲ್ಲಿ ಮೆರವಣಿಗೆ ಮಾಡಿ ನಾಶ ಮಾಡಿ ಜಯಿಸಿದ್ದೀರಿ ಪ್ರಭುವೆ. ಅಂತ ನಿಮ್ಮ ಜಯವನ್ನು, ನಿಮ್ಮ ವಾಕ್ಯವನ್ನು ಆಲಿಸುತ್ತಿರುವ ನಿಮ್ಮ ಪ್ರಿಯ ಮಕ್ಕಳಾದ ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಕೇಳಲಿರುವ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ಅಡ್ಡಿಪಡಿಸುತ್ತಿರುವ ಎಲ್ಲ ಅಂಧಕಾರದ ಶಕ್ತಿಗಳನ್ನು, ದುರಾತ್ಮಗಳನ್ನು, ಅನಾರೋಗ್ಯವನ್ನು, ಅಜ್ಞಾನ, ಶಾಪ, ಪಾಪದ ಶಕ್ತಿಗಳನ್ನು ಯೇಸುವೆ ನಿಮ್ಮ ನಾಮದ ಶಕ್ತಿಯಲ್ಲಿ ಸುಟ್ಟು ಹಾಕಬೇಕೆಂದು, ಶಾಂತಿದಾಯಕ ದೇವರೇ, ಹೀಗೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ದೊಡ್ಡ ಜಯ ನೀಡಬೇಕೆಂದು ರಕ್ಷಕನಾದ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆತ್ಮಸ್ವರೂಪನಾದ ಮಾತನಾಡುವ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ರಕ್ಷಿಸುವಾತನು ನಾನೇ ಎಂದು ದೇವರು ಹೇಳುತ್ತಿದ್ದಾನೆ. ನಾವು ನೇರವಾಗಿ ವಾಕ್ಯದೊಳಗೆ ಪ್ರವೇಶಗೋಣ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 45ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 45 ವರ್ಸ್ 21 ವರ್ಡ್. ಇಲ್ಲಿ ಓದುವುದಾದರೆ, ಹೇಳಿರಿ, ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ, ನಿಮ್ಮ ದೇವರುಗಳು ತಮ್ಮ ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು? ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಿದರು? ಯೆಹೋವನೆಂಬ ನಾನಲ್ಲವೇ? ನಾನು ಹೊರತು ಇನ್ನು ಯಾವ ದೇವರೂ ಇಲ್ಲ. ನನ್ನ ವಿನಃ ಸತ್ಯ ಸ್ವರೂಪನೂ ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಅದು ಪ್ರೇರೆ, ನಾನು ಈ ವಾಕ್ಯನ ಯಾಕೆ ಹೇಳ್ತಿದ್ದೇನೆಂದರೆ, ಕೆಲವರು ನನಗೆ ಪರಿಚಯ ಆದವರಲ್ಲಿ ಯೇಸು ಕ್ರಿಸ್ತನನ್ನು ವಿಶ್ವಾಸದವರಿದ್ದಾರೆ ಪ್ರೇರೆ. ಇನ್ನು ಮೂಕ ವಿಗ್ರಹ ಬಳಿಯಲ್ಲಿ ಮನುಷ್ಯರ ಕೈಯಿಂದ ನಿರ್ಮಿತವಾದ ದೇವರುಗಳೆಂದು ವಿಶ್ವಾಸುತ್ತಿರುವ, ಚಿತ್ರಗಳಲ್ಲಿ ಮಣ್ಣು, ಕಲ್ಲು, ಮರದ ಬೊಂಬೆಯಿಂದ ಮಾಡಿರುವ ಮನುಷ್ಯ ಕಲ್ಪಿತ ವಿಗ್ರಹಗಳಲ್ಲಿ, ಪ್ರತಿಮೆಗಳಲ್ಲಿ ವಿಶ್ವಾಸವಿಡುವವರಿದ್ದಾರೆ. ಅವರಿಗೋಸ್ಕರ ನಾನು ತಿಳಿಸ್ತಿದ್ದೇನೆ. ಕಾರಣ, ನಮ್ಮ ದೇವರು ಆತ್ಮಸ್ವರೂಪ ಆಗಿದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, ದೇವರು ಆತ್ಮಸ್ವರೂಪಿ ಆಗಿದ್ದಾನೆ. ಆತನನ್ನು ಆರಾಧಿಸುವವರು
ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆತ್ಮೀಕ ರೀತಿ ಅಂದರೆ ಪ್ರೇರೆ ಆತ್ಮದಿಂದ ಅಂದರೆ ಆತ್ಮದಿಂದ ಬರೆಸಲ್ಪಟ್ಟ ಪರಿಶುದ್ಧ ಗ್ರಂಥ, ಆತ್ಮದಿಂದ ದೇವರ ಆತ್ಮದಿಂದ ಹುಟ್ಟಿದ ಯೇಸು ಕ್ರಿಸ್ತ ಹೇಳಿದ ಮಾತುಗಳನ್ನು ಪ್ರೀತಿಸಿ ಕೈಗೊಂಡು ಅದರ ಪ್ರಕಾರ ನಡೆದು ಆರಾಧಿಸುವವರೇ ನಿಜವಾದ ಆರಾಧಕರು. ಚಿತ್ರಗಳನ್ನು ಪ್ರತಿಮೆಗಳನ್ನು ಆರಾಧಿಸುವವರು ನಿಜವಾದ ಆರಾಧಕರಲ್ಲ. ಅವರು ಒಟ್ಟು ಪ್ರೇರೆ ಕಾಳಲ್ಲ. ಕಾಳಾದವರು ಅಂದರೆ ಹೊಲದಲ್ಲಿ ಒಟ್ಟು ತೆನೆ ಇರುತ್ತದೆ, ಗಟ್ಟಿ ಕಾಳು ತುಂಬಿದ ತೆನೆ ಇರುತ್ತದೆ. ಆದರೆ ನಾವು ಆತ್ಮದಿಂದ ಸತ್ಯದಿಂದ ಆರಾಧಿಸುವವರಾದರೆ ಗಟ್ಟಿ ಕಾಳಿನ ತೆನೆಗೆ ಹೋಲಿಕೆಯಾಗಿದೆ ಪ್ರೇರೆ. ನಾವು ಆತ್ಮನಿಂದ ಹುಟ್ಟಿದಾತನನ್ನು ಹಿಂಬಾಲಿಸದೆ ಯೇಸು ಕ್ರಿಸ್ತನ ಮಾತುಗಳನ್ನು ಕೈಗೊಂಡು ನಡೆಯದೆ ದೇವರ ಆತ್ಮ ಸ್ವರೂಪನಾಗಿದ್ದಾನೆ ಆತನನ್ನು ಆರಾಧಿಸುವವರು ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕು. ಹೌದು ಪ್ರೇರೆ. ಆತ್ಮ ಎಂದರೆ ದೇವರ ಸ್ವಭಾವ, ವಾಕ್ಯ ಅಂದರೆ ಯೇಸು ಕ್ರಿಸ್ತ. ಹೌದು, ದೈವ ಸ್ವಭಾವದಿಂದ ದೇವರ ಮಾತುಗಳಿಂದ ದೇವರನ್ನು ಆರಾಧಿಸಬೇಕು. ನಮ್ಮ ಮಾತುಗಳನ್ನು, ನಮ್ಮ ಅಂತರಂಗದ ವಿಚಾರಗಳನ್ನು, ನಮ್ಮ ಹೃದಯದ ಭಾರ ಇವಲ್ಲ ಪ್ರೇರೆ. ದೇವರ ವಾಕ್ಯದ ಪ್ರಕಾರ ದೇವರನ್ನು ಆರಾಧಿಸಬೇಕು. ದೇವರ ವಾಕ್ಯದ ಮುಖಾಂತರ ಸಮೀಪಿಸಬೇಕು. ದೇವರು ಹೇಳ್ತಿದ್ದ, ನನ್ನನ್ನು ಸಮೀಪಿಸುವವರು ಯಾರಿದ್ದಾರೆ? ನಾನು ಕರೆಯದ ಹೊರತು ನನ್ನನ್ನು ಸಮೀಪಿಸಲು ಧೈರ್ಯಗೊಂಡವರು ಯಾರು? ಹೌದು ಪ್ರೇರೆ. ಯೇಸು ಕ್ರಿಸ್ತನೇ ಪರಲೋಕದಿಂದ ಇಳಿದು ಬಂದಿದ್ದಾನೆ ಪ್ರೇರೆ. ಪರಲೋಕದಿಂದ ಇಳಿದು ಬಂದಾತನೊಬ್ಬನೇ ಪರಲೋಕದಕ್ಕೆ ಏರಿ ಹೋಗಿದ್ದಾನೆ. ತಂದೆಯ ಬಳಿಗೆ ಮಾರ್ಗವನ್ನು ಏರ್ಪಡಿಸಿದ್ದಾನೆ. ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಹೌದು ಪ್ರೇರೆ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸಬೇಕು. ಅಂಥವರನ್ನೇ ತಂದೆ ಹುಡುಕುತ್ತಿದ್ದಾನೆ. ಅಂಥವರೇ ತನ್ನನ್ನು ಆರಾಧಿಸಬೇಕೆಂದು ತಂದೆ ಇಷ್ಟಪಡುತ್ತಿದ್ದಾನೆ. ಬೇರೆ ಎಲ್ಲ ಆರಾಧನೆ ಶರೀರಮಯ, ಶರೀರ ಸ್ವಭಾವದಲ್ಲಿ ಮಗ್ನ ಆಗಿರುವವರು ಮರಣಪಾತ್ರರು ಪ್ರೇರೆ. ಆತ್ಮ ಸ್ವಭಾವದಲ್ಲಿ ಮಗ್ನ ಅಂದರೆ ಕ್ರಿಯೆ ಮಾಡುವವರು, ಆಲೋಚಿಸುವವರು. ಹೌದು ಪ್ರೇರೆ. ವಾಕ್ಯ ಪ್ರಕಾರ ನಡೆಯುವವರು ಶಾಂತಿ, ಸಮಾಧಾನ, ನಿತ್ಯ ಜೀವದಲ್ಲಿ ದೇವರ ಜೀವದಲ್ಲಿ ಪಾಲ್ಗೊಂಡಿದ್ದಾರೆ. ಹೌದು, ಯೇಸು ಕ್ರಿಸ್ತನ ಅರಿತುಕೊಳ್ಳುವುದೇ ನಿತ್ಯ ಜೀವ. ಹೀಗೆ ನಾವು ರಕ್ಷಿಸುವ ಆತನು ನಾನೇ ಎಂದು ದೇವರ ವಾಕ್ಯ ಅಂಶ ನಾವು ಧ್ಯಾನಿಸಿದ್ದೇವೆ ಪ್ರೇರೆ. ನಾವು ಇಲ್ಲಿ ಯೆಶಾಯ ಪ್ರವಾದಿ ಗ್ರಂಥ 45ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡಿದೆವು. ಅಲ್ಲಿ ದೇವರು ತಂದೆ ದಿಗಂತಗಳವರನ್ನು ತನ್ನ ಕಡೆಗೆ ಕರೆಯುವುದರ ಮುಖಾಂತರ ಹೇಳುತ್ತಿದ್ದಾನೆ ಪ್ರೇರೆ. ಆಕಾಶ, ಭೂಮಿ, ಅದರಲ್ಲಿರುವ ಸಮಸ್ತ ಮಾನವ ಕುಲವನ್ನು ಸೃಷ್ಟಿಸಿದಾತನ ನಾನೇ ಎಂದು ಹೇಳುವ ಮುಖಾಂತರ, ನಾನು ರಹಸ್ಯದಲ್ಲಿ ನುಡಿದಾತನಲ್ಲ, ತಮ್ಮ ಲೋಕದಲ್ಲಿ ಯಾವುದೋ ಒಂದು ತಿಳಿಯದ ಲೋಕದಿಂದ ನಾನು ಮಾತನಾಡಿದಾತನಲ್ಲ, ಶೂನ್ಯವನ್ನು ಎಂಬಂತೆ ಹುಡುಕಿರಿ ಎಂದು ನನ್ನ ಪ್ರಿಯ ಪ್ರಜೆ ಅಬ್ರಾಮ್, ಇಸಾಕ, ಯಾಕೋಬನಿಗೆ ತಿಳಿಸಲಿಲ್ಲ. ಹೌದು, ಯೆಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವನು. ಹೌದು ಪ್ರೇರೆ, ದೇವರು ಸತ್ಯಾನುಸಾರ ನುಡಿಯುವಾತನು. ಹೀಗೆ ನೆಟ್ಟನೆಯ ಮಾತುಗಳನ್ನು ಆಡುತ್ತೇನೆ. ತಪ್ಪಿಸಿಕೊಂಡ ಅನ್ಯಜನರೇ ನೆರೆದು ಬನ್ನಿರಿ, ಒಟ್ಟಿಗೆ ಸಮೀಪಿಸಿರಿ. ಹೌದು ಪ್ರೇರೆ, ತಪ್ಪಿಸಿಕೊಂಡ ಅನ್ಯಜನರೇ ಅಂದರೆ ಕೆಲವರಿಗೆ, ಅನ್ಯಜನರಿಗೆ ಮೂಕ ವಿಗ್ರಹಗಳ ಮನುಷ್ಯ ಕೈ ಕಲ್ಪಿತ, ಅವುಗಳಲ್ಲಿ ದೇವರಿಲ್ಲ, ದೇವರ ಜ್ಞಾನವಿಲ್ಲ. ಅವುಗಳನ್ನು ನಾವೇ ಹೊತ್ತುಕೊಂಡು ನಡೆಸಬೇಕು. ಅವುಗಳು ನಮ್ಮ ಕಷ್ಟ ವಿಚಾರಿಸುವುದಲ್ಲಿ, ನಮ್ಮ ಕಷ್ಟಗಳಿಗೆ ಪರಿಹಾರ ಸೂಚಿಸುವುದಲ್ಲಿ, ಅವುಗಳು ಭೂಲೋಕದಿಂದ ಮಣ್ಣಿನಿಂದ ನಿರ್ಮಿತವಾಗಿವೆ. ಅವು ನಮ್ಮನ್ನು ಪರಂಧಾಮಕ್ಕೆ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಎಂದು ಕೆಲವರು ಅನ್ಯಜನರು ಯೋಚಿಸ್ತಾರೆ ಪ್ರೇರೆ. ಅವರಿಗೆ ದೇವರು ಹೇಳುತ್ತಿದ್ದಾನೆ, ತಪ್ಪಿಸಿಕೊಂಡ ಅನ್ಯಜನರೇ. ಹೌದು ಪ್ರೇರೆ, ಯೇಸು ಕ್ರಿಸ್ತನನ್ನು ವಿಶ್ವಾಸದ ಹಿಂದೂ, ಮುಸ್ಲಿಂ ಅಥವಾ ಬೌದ್ಧ, ಸಿಖ್, ಜೈನ ಅಥವಾ ಇನ್ನಿತರೆ ಅನೇಕ ಸಾವಿರಗಟ್ಟಲೆ ಕುಲಗಳು, ದೇವರುಗಳು ಎಂದು ಮಾಡಿಕೊಂಡಿದ್ದಾರೆ ಪ್ರೇರೆ. ಅವರಲ್ಲಿ ಕೆಲವರು ದೇವರನ್ನು ಹುಡುಕುವ ಆಸೆ, ಹೌದು ಪ್ರೇರೆ, ದೇವರನ್ನು ಹುಡುಕುವ ಜ್ಞಾನ ಉಳ್ಳವರಿದ್ದಾರೆ. ಅವರಿಗೆ ತಿಳಿದು ಬಂದಿದೆ, ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಅಥವಾ ಮನುಷ್ಯ ತಾಯಿ ತಂದೆಯಲ್ಲಿ ಹುಟ್ಟಿದವರು ದೇವರುಗಳು ಅಲ್ಲ. ಹೌದು ಪ್ರೇರೆ. ಮತ್ತು ಕೋಪ, ತಾಪ ಮತ್ತು ವೈರಾಗ್ಯ, ಸುಖಭೋಗಗಳನ್ನು ಅನುಭವಿಸುವವರು, ಪುರುಷ ಸ್ತ್ರೀಯಲ್ಲಿ ಆಸಕ್ತಿಯುಳ್ಳವರು ದೇವರಲ್ಲ ಎಂದು ಅನೇಕರು ತಿಳಿದುಕೊಂಡಿದ್ದಾರೆ ಪ್ರೇರೆ. ಅಂಥವರಿಗೆ ದೇವರು ಹೇಳ್ತಿದ್ದಾನೆ, ತಪ್ಪಿಸಿಕೊಂಡ ಅನ್ಯಜನರೇ ನೀವೆಲ್ಲರೂ ನೆರೆದು ಬನ್ನಿರಿ, ಒಟ್ಟಿಗೆ ಸಮೀಪಿಸಿರಿ. ಹೌದು, ಮತ್ತೊಂದು ಸಾರಿ ನಿಮಗೆ ಖಚಿತಪಡಿಸ್ತೇನೆ, ನಾನೇ ದೇವರೆಂದು. ಏನು, ತಮ್ಮ ಮರದ ಬೊಂಬೆಯನ್ನು ಹೊತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ಭಿನ್ನಯಿಸುವವರು ಏನೂ ತಿಳಿಯದವರಾಗಿದ್ದಾರೆ. ನೀವು ಆ ಮರದ ಬೊಂಬೆಯಲ್ಲಿ ಭರವಸೆಯಿಟ್ಟವರನ್ನು ಗುರುತಿಸಿದ್ದೀರಲ್ಲ, ಅವರು ಏನೂ ತಿಳಿಯದವರಾಗಿದ್ದಾರೆ. ಕಾರಣ, ಆ ಮರದ ಬೊಂಬೆ ಹೊತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ಭಿನ್ನಯಿಸ್ತಿದ್ದಾರೆ. ನೀವಾದರೂ
ನಿಜವಾದ ದೇವರು ಯಾರು? ಅವರಲ್ಲಿ ನಮ್ಮ ಜೀವಿತದ ಬಾಳಿನ ಪುಟಗಳನ್ನು, ಅಳಲನ್ನು, ಕಣ್ಣೀರನ್ನು ತೋಡಿಕೊಳ್ಳಬೇಕೆಂದು ಇಷ್ಟಪಡ್ತಿದ್ದೀರಿ. ನಾನೇ ರಕ್ಷಿಸುವ ಆತನು ಎಂದು ಅನ್ಯ ಜನಗಳಿಂದ ತಪ್ಪಿಸಿಕೊಂಡವರೇ ನನ್ನ ಬಳಿಗೆ ಬನ್ನಿರಿ ಎಂದು ಹೇಳ್ತಿದ್ದಾನೆ. ಯೆಶಾಯ ಪ್ರವಾದಿ ಗ್ರಂಥ 45ನೇ ಅಧ್ಯಾಯ 18ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೆ ಓದಿಕೊಳ್ಳುತ್ತೇವೆ. ಹೌದು, ಹೇಳಿರಿ, ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ, ನಿಮ್ಮ ದೇವರುಗಳು ತಮ್ಮ ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ನೋಡಿರಿ, ನೀವು ಕೂಡ ಇನ್ನೂ ಕನ್ಫ್ಯೂಸ್ದಲ್ಲಿದ್ದೀರಾ ಯಾರು ದೇವರೆಂದು? ಒಂದು ವೇಳೆ ಇಲ್ಲಿವರೆಗೆ ನೀವು ನಂಬಿದ ದೇವರುಗಳನ್ನು, ನಿಮ್ಮ ದೇವರುಗಳನ್ನು ತಮ್ಮ ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದ ಈ ಸಂಗತಿಗಳನ್ನು ಪ್ರಕಟಿಸಿದವರು ಯಾರು? ಹೌದು ಪ್ರಿಯರೇ, ಏನು ಪೂರ್ವದಿಂದ ಪ್ರಕಟಿಸಿದ ಸಂಗತಿಗಳು ನಡೆಯುವುದಕ್ಕೆ ಮುಂಚೆ ತಿಳಿಸಿದವರು ಯಾರು? ಹೌದು ಪ್ರಿಯರೇ, ಪೂರ್ವದಿಂದ ಏನೇನು ತಿಳಿಸಿದ್ದಾನೆ ಪ್ರಿಯರೇ? ಹೌದು, ಯೇಸು ಕ್ರಿಸ್ತನು ಅನೇಕ ವಿಷಯಗಳನ್ನು ತಿಳಿಸಿದ್ದಾನೆ ಪ್ರಿಯರೇ. ತಂದೆಯ ದೇವರು ಅನೇಕ ವಿಷಯಗಳನ್ನು ತಿಳಿಸಿದ್ದಾನೆ. ತಂದೆಯ ದೇವರು ಹೇಳಿದ್ದಾನೆ, ಒಬ್ಬ ಲೋಕರಕ್ಷಕ ಬರಲಿದ್ದಾನೆ, ಆತನ ರಾಜ್ಯದಲ್ಲಿರುವವರು ಧನ್ಯರು, ಆತನನ್ನು ಕಾಣುವವರು, ಆತನ ಮಾತುಗಳನ್ನು ಆಲಿಸುವವರು ಧನ್ಯರು. ಹೌದು ಪ್ರಿಯರೇ, ಆತನ ಆಶ್ರಯಕ್ಕೆ ಒಳಗಾಗದವರು ನಿತ್ಯ ನಾಶನಕ್ಕೆ ಪಾತ್ರರಾಗುತ್ತಾರೆ, ನರಕ ಪಾತ್ರರಾಗುತ್ತಾರೆ. ಹೌದು ಪ್ರಿಯರೇ, ಬೆಳಕು ಲೋಕಕ್ಕೆ ಬರಲಿದೆ. ಹೌದು, ದೊಡ್ಡ ಜ್ಯೋತಿ ಮರಣಾಂಧಕಾರದಲ್ಲಿ ಕಾಣಿಸಿಕೊಂಡಿತ್ತು ಮತ್ತು ಕಾರ್ಕತ್ತಲಲ್ಲಿ ಅರುಣೋದಯವಾಗಿ ದೇವಕುಮಾರನು, ದೇವರ ವಾಕ್ಯ ಬರಲಿದೆ ಎಂದು ದೇವರು ಪ್ರವಾದಿಗಳ ಮುಖಾಂತರ, ತನ್ನ ಭಕ್ತ ಜನತೆಯ ಮುಖಾಂತರ, ಭವಿಷ್ಯತ್ಕಾರರ ಮುಖಾಂತರ, ರಾಜರು ಅರಸುಗಳ ಮುಖಾಂತರ, ನ್ಯಾಯಾಧಿಪತಿಗಳ ಮುಖಾಂತರ, ಅನೇಕ ತನ್ನೊಂದಿಗೆ ಆಪ್ತವಾಗಿ ನಡೆದ ಸ್ನೇಹಿತರಂತಿರುವ ದೇವರ ಜನರ ಮುಖಾಂತರ ತಿಳಿಸುತ್ತಾ ಬಂದಿದ್ದಾನೆ ಪ್ರೇರೆ. ಹೌದು, ಹೀಗೆ ಯೇಸು ಕ್ರಿಸ್ತನು ಕೂಡ ತಿಳಿಸಿದ್ದಾನೆ, ಭೂಕಂಪಗಳು ಬರಲಿವೆ, ರಾಜ್ಯಕ್ಕೆ ರಾಜ್ಯ ವಿರೋಧವಾಗಿ, ಜನಕ್ಕೆ ಜನ ವಿರೋಧವಾಗಿ ಯುದ್ಧ ಕಾದಾಟಗಳು, ಅಲ್ಲಲ್ಲಿ ಬರಗಾಲಗಳು, ಭೂಕಂಪಗಳು ಬರಲಿವೆ. ಹೌದು ಪ್ರೇರೆ, ಅದರಂತೆ ನಡೆಯುತ್ತಿವೆ. ಆದರೂ ಇದು ಅಂತ್ಯಕಾಲವಲ್ಲ. ಇಗೋ, ಇವೆಲ್ಲ ನಡೆಯುವಾಗ ದೇವಕುಮಾರನು ಬಾಗಲಲ್ಲೇ ನಿಂತಿದ್ದಾನೆಂದು ನೀವು ಜ್ಞಾಪಿಸಿಕೊಳ್ಳಿರಿ. ಹೌದು ಪ್ರೇರೆ, ಸುವಾರ್ತೆಯು ಜಗದ ಕಟ್ಟಕಡೆಗೆ ತಲುಪುವವರೆಗೂ ದೇವರ ದಿನ ಬರುವುದಿಲ್ಲ. ಹೌದು ಪ್ರೇರೆ, ಆದ್ದರಿಂದ ದೇವರನ್ನು ಪ್ರೀತಿಸುವವರು ದೇವರ ದಿನ ಸಮೀಪವಾಗಬೇಕಾದರೆ ದೇವರ ವಾಕ್ಯ ಸಾರಬೇಕಾಗಿದೆ. ಹೌದು, ಹೀಗೆ ನಾವು ರಕ್ಷಿಸುವಾತನು ದೇವರು ಎನ್ನುವ ಅಂಶದಲ್ಲಿ ನೋಡ್ತಿದ್ದೇವೆ ಪ್ರೇರೆ. ತಮ್ಮ ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ, ನಿಮ್ಮ ಮರದ ಬೊಂಬೆಯಾದ ದೇವರುಗಳು ಅವುಗಳನ್ನು ಹೊತ್ತುಕೊಂಡು ರಕ್ಷಿಸಲಾದ ದೇವರಿಗೆ ಭಿನ್ನಯಿಸುವವರು ಏನು ತಿಳಿಯದವರಾಗಿದ್ದಾರೆ. ನಿಮ್ಮ ನ್ಯಾಯಗಳನ್ನು ಮುಂದಕ್ಕೆ ತನ್ನಿರಿ, ನಿಮ್ಮ ದೇವರುಗಳು ತಮ್ಮ ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು? ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಿದರು? ಯೆಹೋವನೆಂಬ ನಾನಲ್ಲವೇ? ಹೌದು ಪ್ರೇರೆ, ಈ ಲೋಕ ಬೆಂಕಿ ಮಳೆಯಿಂದ ಆಕಾಶ ಭೂಮಿ ನಾಶವಾಗಲಿದೆ ಎಂದು ತಿಳಿಸಿದ್ದಾನೆ ದೇವರು. ಮೊದಲನೆಯ ಆಕಾಶ ಭೂಮಿ, ಅದರಲ್ಲಿರುವ ಸೃಷ್ಟಿ 40 ದಿನ ಹಗಲು ರಾತ್ರಿ ಮಳೆಯಿಂದ ದೇವರು ನಾಶ ಮಾಡಿದನು. ಅದರಂತೆ ಅಂದು ಪಶ್ಚಾತ್ತಾಪ ಪಟ್ಟನು. ನನ್ನ ಸೃಷ್ಟಿಯನ್ನು ನಾಶ ಮಾಡಿದ್ದರಿಂದ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಆದ್ದರಿಂದ ಮತ್ತೆ ಅಂಥ ಮಳೆ ಜೀವಮಾನದಲ್ಲೆಲ್ಲ ನಾನು ತರುವುದಿಲ್ಲ, ಅಥವಾ ದೇವರು ಮತ್ತೆ ನಾಶಕರವಾದ ಮಳೆ ಭೂಮಿಯಲ್ಲಿ ಅದರಲ್ಲಿರುವುದೆಲ್ಲ ನಾಶವಾಗುವಂತೆ ಮತ್ತೆ ಯಾವ ದಿನ ಮಳೆ ಬರುವುದಿಲ್ಲ, ನಾನಂಥ ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಪ್ರೇರೆ ದೇವರು ಆಕಾಶದೊಂದಿಗೆ, ಮಳೆಯೊಂದಿಗೆ. ಆದ್ದರಿಂದ ಕಾಮನ ಬಿಲ್ಲನ್ನು ಇಟ್ಟಿದ್ದಾನೆ ಆಕಾಶದಲ್ಲಿ. ಹೌದು, ಇದರಿಂದ ಸೃಷ್ಟಿಯಲ್ಲಿ ಜೀವಂತವಾಗಿ ಕಾಣಿಸಿಕೊಳ್ಳುವ ದೇವರು ಯೆಹೋವ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಹಳ ಒಡಂಬಡಿಕೆಯಲ್ಲಿ ಯೆಹೋವ ಎಂಬ ಹೆಸರಿನಿಂದ ಪ್ರಖ್ಯಾತಿಗೊಂಡಿದ್ದಾನೆ ಪ್ರೇರೆ. ರಾಜಾದಿರಾಜನಾದ ದೇವರು ಆಗಮ್ಯ ಬೆಳಕಿನಲ್ಲಿ ತಾನೊಬ್ಬನೇ ಅಮರತ್ವವುಳ್ಳ ದೇವರು. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತ ಶಕದಲ್ಲಿ ದೇವ ಕುಮಾರನಾಗಿ, ಹೌದು ಪ್ರೇರೆ, ಅದೃಶ್ಯ ದೇವರು ಸಾದೃಶ್ಯ ರೂಪನಾಗಿ ಆದಿ ಸಂಭೂತನು ಪ್ರತ್ಯಕ್ಷನಾದನು ಪ್ರೇರೆ. ಆಗಲೆಲ್ಲದರಲ್ಲಿ ಅಗ್ರಸ್ತನು ಪ್ರತ್ಯಕ್ಷನಾದನು. ಸತ್ತವರೊಳಗಿಂದ ಮೊದಲು ಎದ್ದು ಬರಲು, ಆತನಲ್ಲಿ ವಿಶ್ವಾಸ ಇಡುವವರನ್ನು ಸತ್ತವರಿಂದ ಎಬ್ಬಿಸಲು ಪ್ರತ್ಯಕ್ಷನಾದನು. ಆತನಲ್ಲಿ ದೈವತ್ವದ ಸಂಪೂರ್ಣತೆ ಅವತರಿಸಿ ವಾಸವಾಗಿತ್ತು ಪ್ರೇರೆ. ಹೌದು, ಆ ಮಹಿಮೆ ದೇವರ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಹೌದು ಪ್ರೇರೆ, ಆತನಲ್ಲಿ ವಿಶ್ವಾಸ ಇಟ್ಟ ಶಿಷ್ಯರು ಆ ಮಹಿಮೆಯನ್ನು ನೋಡಿದರು ಪ್ರೇರೆ. ಹೌದು, ನಾವು ಕೂಡ ಆ ಮಹಿಮೆ ನೋಡಬೇಕಾಗಿದೆ. ಹೌದು, ಬೆಳಕಾಗುತ್ತೇವೆ. ಹೀಗೆ
ಯೆಹೋವನೆಂಬ ನಾನಲ್ಲವೇ ಅದು ನಡೆಯುವುದಕ್ಕೆ ಮುಂಚೆ ತಿಳಿಸಿದವನು? ನನ್ನ ಹೊರತು ಇನ್ನು ಯಾವ ದೇವರೂ ಇಲ್ಲ, ನನ್ನ ವಿನಃ ಸತ್ಯಸ್ವರೂಪನು ಇಲ್ಲವೇ ಇಲ್ಲ. ಹೌದು ಪ್ರಿಯರೇ, ಸತ್ಯಸ್ವರೂಪನು ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಯೆಶಾಯ ಪ್ರವಾದಿ ಗ್ರಂಥ 45ನೇ ಅಧ್ಯಾಯ 21ನೇ ವಾಕ್ಯದ ನೋಡುತ್ತೇವೆ. ಪ್ರಿಯರೇ, ನನ್ನ ಹೊರತು ಯಾರು ದೇವರಿಲ್ಲ. ಹೌದು, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನನ್ನ ಹೊರತು ಯಾವ ದೇವರು ಇಲ್ಲ. ಹೌದು, ಮತ್ತು ನನ್ನ ವಿನಃ ಸತ್ಯಸ್ವರೂಪನಾದ ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಹೌದು, ಯೇಸು ಕ್ರಿಸ್ತನ ಹೊರತು ಸತ್ಯಸ್ವರೂಪನು ಎಲ್ಲ ಸುಳ್ಳುಗಾರರು ಪ್ರಿಯರೇ. ಒಂದು ವೇಳೆ ಇದ್ದರೂ ಕೂಡ ಅವರು ಮನುಷ್ಯರ ಕೈಯಿಂದ ನಿರ್ಮಿತವಾದವುಗಳು. ದೇವರಿಗೆ ವಿರೋಧವಾದ ಒಂದು ಶಕ್ತಿ, ದೇವದೂತದ ಗಣಗಳಲ್ಲಿರುವ ಒಬ್ಬ ದೇವದೂತ ಲೂಸಿಫರ್, ಬೆಳಕಿನ ದೂತ ಎಂಬಾತ. ಹೌದು ಪ್ರಿಯರೇ, ದೇವರಿಗೆ ವಿರೋಧವಾಗಿ ಆಲೋಚನೆ ಮಾಡಿ ಆತನ ಸಿಂಹಾಸನದ ಎದುರಿಗೆ ಆತನು ತನ್ನ ಸಿಂಹಾಸನ ಸ್ಥಾಪಿಸಬೇಕೆಂದು ಆಲೋಚಿಸಿ ದೇವ ವಿರೋಧಿಯಾಗಿ, ಹೌದು ಪ್ರಿಯರೇ, ಕೆಡುಕನಾಗಿ, ಪಾಪ ಪುರುಷನಾಗಿ, ಸೈತಾನನಾಗಿ, ಘಟಸರ್ಪನಾಗಿ ಮತ್ತು ಮರಣಾಧಿಕಾರಿಯಾಗಿ ಎಲ್ಲ ಕೆಡುಕಿಗೆ ಮೂಲ ಕಾರಣನಾಗಿ ಬಿದ್ದಿದ್ದಾನೆ ಪ್ರಿಯರೇ ಲೋಕದಲ್ಲಿ. ಹೌದು, ಆತನು ದೇವರಾಗಬೇಕೆಂದು ಇಷ್ಟವುಳ್ಳಾತನಾಗಿ ಅನೇಕ ಮನುಷ್ಯರನ್ನು ದೇವರೆಂದು ಅವರ ಪ್ರತಿಮೆಗಳನ್ನು ನಿಲ್ಲಿಸುತ್ತಾನೆ. ಹೌದು, ಪ್ರಾಣಿ, ಪಕ್ಷಿ, ಸರ್ಪ, ಮೃಗ, ಹೌದು ಪ್ರಿಯರೇ, ಕ್ರಿಮಿಕೀಟಗಳು, ಹೌದು, ಮತ್ತು ಇವೆಲ್ಲವುಗಳನ್ನು ದೇವರೆಂದು ಸ್ಥಾಪಿಸುತ್ತಾನೆ ಮತ್ತು ದೇವಾಲಯದಲ್ಲಿ ಕೂತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುತ್ತಾನೆ ಪ್ರಿಯರೇ. ಹೌದು, ಸದಾಕಾಲವು ನಿರಂತರ ಸ್ತೋತ್ರ ಪಾತ್ರನಾಗಿರುವ ದೇವರೊಬ್ಬಾತನೇ ಆಗಿದ್ದಾನೆ ಪ್ರಿಯರೇ. ಆದರೆ ನಾಶನಕ್ಕೆ ಪಾತ್ರನಾದ ಈ ದುಷ್ಟ ದೂತ ಮೇಲಿನಿಂದ ಬಿದ್ದಾತ, ಹೌದು ಪ್ರಿಯರೇ, ಸುಮಾರು 6000 ವರ್ಷಗಳ ಹಿಂದೆ ದೇವಲೋಕದಿಂದ ದೇವರ ವಿರುದ್ಧವಾಗಿ ಬಿದ್ದ ಶಕ್ತಿ. ಹೌದು, ಅದು ದೇವರಾಗಬೇಕೆಂದು ಅನೇಕ ಗುಡಿಗಳನ್ನು ಭೂಲೋಕದಲ್ಲಿ ಕಟ್ಟಿಸಿಕೊಳ್ತಿದೆ. ಆದರೆ ಯೇಸುವನ್ನು, ಹೌದು ಪ್ರಿಯರೇ, ನನ್ನ ಹೊರತು ಯಾವ ದೇವರೂ ಇಲ್ಲ ಎಂದ ದೇವರನ್ನು ವಿಶ್ವಾಸುವುದಾದರೆ ಅದು ದುಷ್ಟಶಕ್ತಿ. ಅದು ಮೋಸ ಮಾಡಲು ಬಂದಿದೆ, ತನ್ನೊಂದಿಗೆ ಶಿಕ್ಷಾ ಪಾತ್ರರನ್ನಾಗಿ ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತಿದೆ, ಸಫಲ ಆಗುತ್ತಿದೆ ಎಂದು ತಿಳಿದುಕೊಳ್ತೇವೆ. ಯೇಸುವಿನ ಬಳಿಗೆ ಬಂದಾಗ ಸತ್ಯಸ್ವರೂಪನಾದ ಒಬ್ಬನೇ ದೇವರು ರಕ್ಷಕನಾದ ಯೇಸುವಿನ ಬಳಿಗೆ ಬಂದಾಗ, ಕ್ರಿಸ್ತನ ಬಳಿಗೆ ಬಂದಾಗ ಆ ದುಷ್ಟಶಕ್ತಿ ಎಳೆದಿರುವ ಕಣ್ಣಿಗೆ, ಮನೋನೇತ್ರಗಳಿಗೆ, ಹೃದಯಕ್ಕೆ ಎಳೆದಿರುವ ಅಂಧಕಾರ ಪರದೆಯನ್ನು ಯೇಸು ಕ್ರಿಸ್ತನ ಆ ಜೀವನ ಚರಿತೆ, ಆ ಮಾತುಗಳು, ಆತನು ಕಳುಹಿಸಿಕೊಡುವ ಸ್ವರ್ಗದ ಶಕ್ತಿಯಾದ ಪರಿಶುದ್ಧ ಆತ್ಮ ಎಂಬ ಶಕ್ತಿ ಬೆಂಕಿಯಾಗಿ, ಜೀವಜಲವಾಗಿ, ಬಿರುಗಾಳಿಯಾಗಿ, ತಂಗಾಳಿಯಾಗಿ, ಹೌದು ಪ್ರಿಯರೇ, ಅದು ಹರಿದು ಹಾಕುತ್ತದೆ ದುಷ್ಟ ಪ್ರಭಾವವನ್ನು. ಇಲ್ಲದಿದ್ದರೆ ಇಹಲೋಕದ ಶಕ್ತಿ, ದೈವ ವಿರೋಧಿ, ಅದಕ್ಕೆ ಶಿಕ್ಷೆ ನೇಮಿಸಿದ್ದಾನೆ ದೇವರು. ಗಾಢಾಂಧಕಾರದ ಕೂಪಗಳಿಗೆ ತಳ್ಳಿ ಸರ್ಪಗಳಿಂದ ಪ್ರಧಾನ ದೇವದೂತನಾದ ಮಿಕಾಲ್ ಮುಖಾಂತರ ಕಟ್ಟಿ ಹಾಕಲಾಗಿದೆ. ಆತನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗುತ್ತದೆ ಪ್ರಿಯರೇ, 1000 ವರ್ಷಗಳ ಕಾಲ. ಆಗ ಇನ್ನೂ ಮೋಸ ಮಾಡುತ್ತಾನೆ. ಈಗ ಕಟ್ಟಿ ಹಾಕಿದಾಗಲೇ ಭೂಮಿ ಮೇಲೆ ಮೋಸ ಮಾಡುತ್ತಿದ್ದಾನೆ. ಆದರೆ 1000 ವರ್ಷಗಳ ಕಾಲ ಆತನನ್ನು ಬಿಡುಗಡೆ ಮಾಡಲಾಗುತ್ತದೆ. ಇನ್ನೂ ಹೆಚ್ಚು ಮೋಸ ಮಾಡುತ್ತಾನೆ ಪ್ರಿಯರೇ. ಆದ್ದರಿಂದ ಸಮಯ ಇರುವಾಗಲೇ, ಬೆಳಕಿರುವಾಗಲೇ ಬೆಳಕನ್ನು ನಂಬೋಣ ಪ್ರಿಯರೇ. ಸಮಯವಿರುವಾಗಲೇ ತಿದ್ದಿಕೊಳ್ಳೋಣ. ಆರೋಗ್ಯವಿರುವಾಗಲೇ ಆರೋಗ್ಯದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತನು ಸುವಾರ್ತೆ, ಯೇಸು ಎಂಬ ಹೆಸರು ನೀನು ಸ್ವಲ್ಪ ತಿಳಿದಿರ್ಬೋದು. ಆತ ಅನ್ಯ ದೇಶೀಯರ ದೇವರು, ಕ್ರೈಸ್ತರ ದೇವರು ಇಲ್ಲ ಪ್ರಿಯರೇ. ಆತನು ಆತ್ಮಗಳ ತಂದೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದಾತ. ಆತನ ಮುಖಾಂತರವಲ್ಲದೆ ಸೃಷ್ಟಿಯಲ್ಲಿ ಏನೂ ಉಂಟಾಗಲಿಲ್ಲ. ಆದುದೆಲ್ಲವೂ ಆತನಿಗಾಗಿ, ಆತನಲ್ಲಿ, ಆತನಿಂದ, ಮುಂದುವರಿಯುವುದು ಆತನಿಗೋಸ್ಕರ. ಹೌದು ಪ್ರಿಯರೇ, ನಾವು ದೇವರ ಪಕ್ಷಕ್ಕೆ ಸೇರಬೇಕಾಗಿದ್ದು ಪ್ರಿಯರೇ. ರಕ್ಷಕನು, ರಕ್ಷಿಸುವಾತನು ನಾನೇ ಎಂಬಾತನ ಪಕ್ಷಕ್ಕೆ ಸೇರೋಣ. ಪವಿತ್ರ ಗ್ರಂಥ ಓದಬೇಕಾಗಿದೆ ಪ್ರಿಯರೇ. ಬೈಬಲ್ ಗ್ರಂಥ ಇದು ಮಾತನಾಡುವ ಪುಸ್ತಕವಾಗಿದೆ. ಇದು ಹೃದಯದ ಕನ್ನಡಿಯಾಗಿದೆ. ನಾವು ಹೇಗಿದ್ದೇವೆಂದು ತಿಳಿಸುತ್ತದೆ. ಹೌದು, ಪಾಪದ ಮಾರ್ಗದಲ್ಲಿದ್ದೆವು, ಮರಣದ ಮಾರ್ಗದಲ್ಲಿದ್ದೆವು, ನರಕದ ಮಾರ್ಗದಲ್ಲಿದ್ದೆವು, ಅಜ್ಞಾನದ ಅಂಧಕಾರದ ಮಾರ್ಗದಲ್ಲಿದ್ದೆವು. ಹೌದು ಪ್ರಿಯರೇ, ಸತ್ಯವೇದ ಗ್ರಂಥ ಆ ಪರಿಶುದ್ಧ ದೇವರ ಆತ್ಮಾದ ದೇವರು ಮನುಷ್ಯರ ಹೃದಯಗಳಲ್ಲಿ ವಾಸ ಮಾಡಿ ಬರೆದಿರುವ ಗ್ರಂಥ ಪ್ರಿಯರೇ. ಬೇರೆ ಎಲ್ಲ ಗ್ರಂಥ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಕುಡಿಕತನ, ದುಂದೌತಣ, ಸ್ತ್ರೀ ಪುರುಷ ಆಶೆ ಇವುಗಳಿಂದ ತುಂಬಿಕೊಂಡಿದೆ ಪ್ರಿಯರೇ. ಇವುಗಳಲ್ಲಿರುವ ಯಾರು ದೇವರಲ್ಲ. ಹೌದು ಪ್ರಿಯರೇ,
ಹೀಗೆ ರಕ್ಷಿಸುವ ಆತನು ನಾನೇ ಎಂಬ ಅಂಶದಲ್ಲಿ ನಾವು ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಕೂಡ ಓದಬಹುದು ಪ್ರಿಯರೇ. ಜಾನ್ ಗಾಸ್ಪೆಲ್ ಚಾಪ್ಟರ್ 8 ವರ್ಸ್ 23rd ವರ್ಡ್ ಟು 29th ವರ್ಡ್. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 23ನೇ ವಾಕ್ಯದಿಂದ 29ನೇ ವಾಕ್ಯದವರೆಗೆ ಓದಿಕೊಳ್ಳೋಣ ಪ್ರೇರೆ. ಇಲ್ಲಿ ಓದುವುದಾದರೆ, ಆತನು ಅವರಿಗೆ, ಅಂದರೆ ಯೇಸು ತನ್ನ ದೈವತ್ವವನ್ನು ಸೂಚಿಸಿದಾಗ ಯಹೂದ್ಯರು ಆತನ ಸಂಗಡ ವಿವಾದ ಮಾಡಿ ಆತನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುವ ವಿಷಯದಲ್ಲಿ, ಅದು ಪ್ರೇರೆ, ಯಹೂದ್ಯರೆಂದರೆ ದೇವರು ಆರಿಸಿಕೊಂಡ ಜನಾಂಗ, ಶಾರೀರಿಕವಾಗಿ ಅದೇ ಒಂದು ಕುಲದಲ್ಲಿ ಹುಟ್ಟಿದಾತನು, ಆದರೆ ಅವರು ಆತನನ್ನು ವಿಶ್ವಾಸಲಿಲ್ಲ ಪ್ರೇರೆ. ಹೌದು, ನಾವು ಹೇಗೆ ಯೇಸು ಕ್ರಿಸ್ತನು ಈ ಲೋಕವನ್ನು ಸೃಷ್ಟಿಸಿದಾತನೆಂದು ಹೇಳಿದರೆ ಹೇಗೆ ವಿಶ್ವಾಸವಿಲ್ಲವೋ ಅದೇ ರೀತಿ ಯಹೂದ ಕುಲ, ದೇವರು ಆರಿಸಿಕೊಂಡ ವ್ಯಕ್ತಿಯಾದ ಅಬ್ರಾಮ, ಆತನ ಮಗ ಇಸಾಕ, ಆತನ ಮಗ ಯಾಕೋಬ, ಆ ಯಾಕೋಬನ ಮಕ್ಕಳಾದ 12 ಜನ, 12 ಕುಲ ಅನ್ನಿಸ್ಕೊಂಡ್ರೆ ಪ್ರೇರೆ. 12 ಕುಲದಲ್ಲಿ ಒಂದು ಕುಲ ಯಹೂದ ಕುಲ. ಆ ಯಹೂದ ಕುಲದ ಮುಖಾಂತರ ಯೇಸು ಕ್ರಿಸ್ತ ಹುಟ್ಟಿದ ಪ್ರೇರೆ. ಆ ಯೇಸು ಕ್ರಿಸ್ತ ಆತನೇ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುವವನಾಗಿರುತ್ತಾನೆ ಎಂದು ಹೇಳಿದರೂ ಕೂಡ ಆ ಫರಿಸಾಯರು, ಶಾಸ್ತ್ರಿಗಳು ಆತನನ್ನು ನಂಬಲಿಲ್ಲ. ನಮ್ಮ ಕುಲದಲ್ಲಿ ಹುಟ್ಟಿರುವೆ, ಬಡಿಗನಿಗೆ ಹುಟ್ಟಿರುವೆ, ನಿಮ್ಮ ತಾಯಿ ನಿಮ್ಮ ತಂದೆ ಇಲ್ಲಿದ್ದಾರೆ, ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮನವರ ಮಕ್ಕಳು ಇಲ್ಲಿದ್ದಾರೆ, ನೋಡಿದ್ದೇವೆ. ನೀನು ಮೇಲಿನಿಂದ ಬಂದಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ಇರುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ ಎಂದು ಹೇಗೆ ಹೇಳುವೆ? ಹೌದು ಪ್ರೇರೆ. ನಾವು 23ನೇ ವಾಕ್ಯ ನೋಡಿಕೊಂಡು ಪ್ರೇರೆ, ನಮ್ಮ ಮುಖ್ಯ ವಾಕ್ಯ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 23ನೇ ವಾಕ್ಯದಿಂದ 29ರವರೆಗೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 8 ವರ್ಸ್ 23 to 29. ಇಲ್ಲಿ ಓದುವುದಾದರೆ, ಆತನು ಯೇಸು ಅವರಿಗೆ, ಯಾರು ದೈವತ್ವವನ್ನು ಪ್ರಶ್ನಿಸಿದವರಿಗೆ ಪ್ರೇರೆ. ಹೌದು, ಇವತ್ತಿಗೂ ಕೂಡ ಈ ಭಾರತ ದೇಶದವರು, ಅನ್ಯ ಜನಾಂಗ, ದೇವರನ್ನು ಪ್ರೀತಿಸದವರು, ಪಾಪಗಳಲ್ಲಿ ಇಷ್ಟಪಡುವವರು, ಹೌದು ಪ್ರೇರೆ, ನೀತಿವಂತನಿಗೆ ವಿರುದ್ಧವಾಗಿ ಹಲ್ಲು ಕಡಿಯುವವರು, ಹೌದು ಪ್ರೇರೆ, ಸತ್ಯವಂತನಿಗೆ ವಿರುದ್ಧವಾಗಿ ಸುಳ್ಳು ಹೇಳುವವರು, ಸ್ತ್ರೀ, ಹಣ, ಸ್ಥಳ, ಭೋಗಾಶೆಗಳಲ್ಲಿ ಆಸಕ್ತರಾಗಿರುವವರು, ದೇವರಿಲ್ಲ ಎನ್ನುವವರು, ದುಷ್ಟತ್ವದಲ್ಲಿ ವಾಸಿಸುವವರು ಪ್ರೇರೆ. ಹೌದು, ಅವರಿಗಾಗಿ ಪಾತಾಳವು ಬಾಯಿ ತೆರೆದು ಕೂತುಕೊಂಡಿದೆ. ಹೌದು, ಪಾತಾಳಕ್ಕೆ ಎಷ್ಟು ಜನ ಹೋದರೂ ಕೂಡ ಅದೇ ಹಸಿವೆ, ಅದರ ದಾಹ ನೀಗುವುದಿಲ್ಲ ಪ್ರೇರೆ. ಆದರೆ ಯೇಸುವಿನ ಬಳಿಗೆ ಬಂದಾಗ ನಾವು ಪರಲೋಕದವರಾಗುತ್ತೇವೆ, ಪಾತಾಳದ ಬಾಯಿ ಮುಚ್ಚುತ್ತೇವೆ ಪ್ರೇರೆ. ಪಾತಾಳ ಎಂದರೆ ಯೇಸುವನ್ನು ವಿಶ್ವಾಸದವರ ಸ್ಥಳ, ಯೇಸುವನ್ನು ವಿಶ್ವಾಸುವವರ ಸ್ಥಳ ಪರಲೋಕ, ಸ್ವರ್ಗ. ಹೌದು ಪ್ರೇರೆ. ಹೀಗೆ ಆತನು ಯೇಸು ಅವರಿಗೆ, ನೀವು ಕೆಳಗಿನವರು, ನಾನು ಮೇಲಿನವನು, ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಹೌದು ಪ್ರೇರೆ. ಯೇಸುವಿನ ದೈವತ್ವವನ್ನು ಸೂಚಿಸಿದಾಗ ಆ ಯಹೂದ್ಯರು ಅಥವಾ ದೇವರನ್ನು ಅರಿಯದವರು, ಅನ್ಯ ಜನರು, ಯೇಸು ಹೇಳುತ್ತಿದ್ದಾನೆ ಪ್ರೇರೆ ಎಲ್ಲರಿಗೂ ಇಂದು, ನೀವು ಕೆಳಗಿನವರು, ನಾನು ಮೇಲಿನವನು, ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಹೌದು ಪ್ರೇರೆ. ನೀವು ಇಂದಿನವರೆಗೆ ನಂಬಿದ್ದು ಕೆಳಗಿನ ಲೋಕದ ದೇವರುಗಳು. ದೇವರೆನ್ನುವಾತ ಸ್ವರ್ಗದಲ್ಲಿರುತ್ತಾನೆ ಪ್ರೇರೆ. ಆತನು ತನಗೆ ಮಧ್ಯವರ್ತಿಯಾಗಿ ಒಬ್ಬ ಆತನನ್ನು ಕಳಿಸಿದ್ದಾನೆ. ದೇವರೇ ಮಹಿಮೆಯೇ, ದೇವರ ಬೆಳಕೆ, ದೇವರ ಸ್ವರವೇ, ವಾಕ್ಯವೇ ಮಾಂಸಧಾರಿಯಾಗಿ ಈ ಲೋಕದಲ್ಲಿ ಕನ್ನಿಕೆಯಲ್ಲಿ ಗರ್ಭಧರಿಸಿದ ಪ್ರೇರೆ. ದೇವರ ಆತ್ಮ ಆಗಿರುವ ದೇವರ ಆತ್ಮಶಕ್ತಿಯಿಂದ ಕನ್ನಿಕೆಯಲ್ಲಿ ದೇವರ ಪರಾತ್ಪರ ನೆರಳು ಇಳಿದು ಬಂದಿತು. ಆ ಪರಿಶುದ್ಧಾತ್ಮನಿಂದ ಗರ್ಭಧರಿಸಿದಳು ಕನ್ಯಾಮರಿಯಳು. ಆಕೆಯಲ್ಲಿ ಹುಟ್ಟುವ ಶಿಶು ಪವಿತ್ರ ಶಿಶು ಆಯಿತು. ಆತನು ಬೆಳೆದು ದೊಡ್ಡಾತನಾಗಿ ಪರಾತ್ಪರ ದೇವಕುಮಾರನೆನಿಸಿಕೊಂಡನು. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ. ಆ ರಾಜ್ಯ ಶಾಶ್ವತವಾದದ್ದು. ಹೌದು ಪ್ರೇರೆ. ಆ ಶಾಶ್ವತ ರಾಜ್ಯವುಳ್ಳ ಆತನು ಹೇಳ್ತಿದ್ದಾನೆ, ನೀವು ಕೆಳಗಿನವರು, ನಾನು ಮೇಲಿನವನು, ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ನಿಮಗೆ ಹೇಳಿದೆನು. ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹೇಳಿದನು. ಹೌದು ಪ್ರೇರೆ. ರಕ್ಷಿಸುವ ಆತನು ಯೇಸು ಎಂದು ನಾವು ಎಲ್ಲರೂ ನಂಬದೆ ಹೋದರೆ, ಅನ್ಯ ಜನರು ನಂಬದೆ ಹೋದರೆ, ಯೇಸುವನ್ನು ವಿಶ್ವಾಸವರು ಕೂಡ ಅನೇಕರು ಅವಶ್ಯಕತೆಗಳಿಗಾಗಿ ಯೇಸುವನ್ನು ವಿಶ್ವಾಸಿಸಿದ್ದಾರೆ ಪ್ರಿಯ, ಲೋಕ ಇಚ್ಛೆಗಳಿಗಾಗಿ. ಹೌದು, ನಮ್ಮ ವಿಶ್ವಾಸ ಕೇವಲ ಲೋಕ ಸಂಬಂಧವಾಗಿರುವುದಾದರೆ ಯೇಸುವಿನಲ್ಲಿ ಅವರಿಗಿಂತ ದುರ್ಭಾಗ್ಯವಂತರು ಯಾರೂ ಇಲ್ಲ ಪ್ರಿಯರೇ. ಅನ್ಯ ಜನರು ಕೂಡ ಇರುವುದಿಲ್ಲ.
ನಾವು ಯೇಸುವಿನಲ್ಲಿ ಪರಲೋಕಕ್ಕಾಗಿ ವಿಶ್ವಾಸಬೇಕಾಗಿದೆ, ನಿತ್ಯ ಜೀವಕ್ಕಾಗಿ ವಿಶ್ವಾಸಬೇಕಾಗಿದೆ. ಪರಿಶುದ್ಧ ಆತ್ಮನ ಅಭಿಷೇಕ ಹೊಸದಾಗಿ ಹುಟ್ಟುವುದಕ್ಕಾಗಿ ದೇವರಲ್ಲಿ ನಾವು ವಿಶ್ವಾಸಬೇಕಾಗಿದೆ. ಪ್ರಿಯರೇ, ದೇವರ ಅನಂತ ಲೋಕ ಇದೆ. ಈ ಲೋಕದ ನಂತರ ಆ ಲೋಕ ಪ್ರವೇಶಕ್ಕಾಗಿ ಈ ಲೋಕದಲ್ಲಿ ಭಯಭಕ್ತಿಯಿಂದ ಪರಿಶುದ್ಧತೆಯಿಂದ ಜೀವಿಸಬೇಕಾಗಿದೆ. ಯೇಸು ನಮಗೂ ಆತನಲ್ಲಿ ವಿಶ್ವಾಸ ಇಡುವವರಿಗೋಸ್ಕರ ಸ್ವರ್ಗದಲ್ಲಿ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿದ್ದಾನೆ. ಆತನು ಬಂದು ಕರೆದುಕೊಂಡು ಹೋಗಲಿದ್ದಾನೆ. ಅಷ್ಟರವರೆಗೆ ಅನಾಥರನ್ನಾಗಿ ಬಿಡದೆ ತನ್ನ ಪರಿಶುದ್ಧ ಆತ್ಮನನ್ನು ನಮಗೆ ಕಳಿಸಿಕೊಟ್ಟಿದ್ದಾನೆ. ಸ್ವರ್ಗದ ಶಕ್ತಿಯನ್ನು, ವ್ಯಕ್ತಿಯನ್ನು, ಬೆಂಕಿ ಜ್ವಾಲೆಯಂತಿರುವ ದೇವರ ಆತ್ಮನನ್ನು, ಜೀವಜಲ ಕುಡಿಸುವ ದೇವರ ಆತ್ಮನನ್ನು. ಹೌದು ಪ್ರೇರೆ, ಆತನು ನಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗಲು ಕಳಿಸಿದ್ದಾನೆ. ಯೇಸುವಿನ ರೂಪಕ್ಕೆ ನಮ್ಮನ್ನು ಸಿದ್ಧ ಮಾಡಲು ಯೇಸು 2ನೇ ಸಾರಿ ಬರೆಯಲಿದ್ದಾನೆ. ಪ್ರೇರೆ, ನಮ್ಮನ್ನು ಸಿದ್ಧ ಮಾಡುವುದಕ್ಕೆ ಪರಿಶುದ್ಧಾತ್ಮ ಕೊಟ್ಟಿದ್ದಾನೆ. ಹೀಗೆ ನೀವು ನಿಮ್ಮ ಪಾಪಗಳಲ್ಲೇ ಸಾಯುವಿರಿ ಎಂದು ನಿಮಗೆ ಹೇಳಿದೆನು. ಏನು ಪ್ರೇರೆ, ಇವತ್ತಿಗೂ ಕೂಡ ಯೇಸು ಸ್ವರ್ಗದಿಂದ ಇಳಿದು ಬಂದ ಆತನು, ಆತನೇ ದೇವರು, ಆತನೇ ರಕ್ಷಕನು, ರಕ್ಷಿಸುವ ಆತನೆಂದು ನಂಬದೆ ಹೋದರೆ ನಾವು ನಮ್ಮ ಪಾಪಗಳಲ್ಲಿ ಸಾಯ್ತೀವಂತ ಪ್ರೇರೆ. ಇಲ್ಲದಿದ್ದರೆ ಈ ಮರದ ಬೊಂಬೆಗಳನ್ನೇ, ಪ್ರತಿಮೆಗಳನ್ನೇ ದೇವರೆಂದು ನಮಗೋಸ್ಕರ ಪ್ರಾರ್ಥಿಸುತ್ತವೆಂದು ವಿಶ್ವಾಸುವುದಾದರೆ ನಾವು ಏನು ತಿಳಿಯದವರಾಗಿದ್ದೇವೆ ಮತ್ತು ಕೆಳಗಿನವರಾಗಿದ್ದೇವೆ, ಮೇಲ್ಲೋಕದವರಾಗುವುದಿಲ್ಲ. ಮೇಲ್ಲೋಕದಿಂದ ಇಳಿದು ಬಂದ ಯೇಸುವಿನ ಪರಿಶುದ್ಧತೆಯನ್ನು ಧರಿಸಿಕೊಳ್ಳುವುದಿಲ್ಲ. ಆದ್ದರಿಂದ ನಮ್ಮ ಪಾಪಗಳಲ್ಲಿ ಸಾಯುತ್ತೇವೆ. ಆದರೆ ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲೇ ಸಾಯುವಿರಿ. ಹೌದು ಪ್ರಿಯ, ಯಾರು? ನನ್ನ ವಿನ ದೇವರು ಯಾರೂ ಇಲ್ಲ. ನನ್ನ ವಿನ ಸತ್ಯಸ್ವರೂಪನು ರಕ್ಷಕನೂ ಆದ ದೇವರು ಯಾರೂ ಇಲ್ಲ. ಯೇಸುವಿನ ವಿನ ಸತ್ಯಸ್ವರೂಪ ರಕ್ಷಕನಾದ ದೇವರು ಯಾರೂ ಇಲ್ಲ ಎಂದು ವಿಶ್ವಾಸಿಸಿದರೆ ನಾವು ನಮ್ಮ ಪಾಪಗಳಲ್ಲಿ ಸಾಯುವುದಿಲ್ಲ ಪ್ರೇರೆ. ಮತ್ತು ನನ್ನನ್ನು ಆತನೆಂದು ನೀವು ನಂಬದೇ ಹೋದರೆ ನಿಮ್ಮ ಪಾಪಗಳಲ್ಲಿ ಸಾಯುವಿರಿ. ಹೌದು ಪ್ರೇರೆ, ದೇವರೇ ಎಂದು ನಂಬಬೇಕೆಂದು ಯೇಸು ಹೇಳ್ತಿದ್ದಾನೆ ಇಂಡೈರೆಕ್ಟಾಗಿ. ಯಾರು? ಆತನೇ ಅಂದರೆ ಭೂಮಿ ಆಕಾಶಗಳನ್ನು, ಆದಿಯಲ್ಲಿ ಆಕಾಶ ಭೂಮಿಯನ್ನು, ಸ್ವರ್ಗ ಭೂಮಿಯನ್ನು, ಅದರಲ್ಲಿರುವ ಸಮಸ್ತವನ್ನು 6 ದಿನಗಳಲ್ಲಿ ನಿರ್ಮಿಸಿ 6ನೇ ದಿನ ತನ್ನ ಹೋಲಿಕೆಯಲ್ಲಿ ಮನುಷ್ಯ ಕುಲವನ್ನು, ಸ್ತ್ರೀ ಪುರುಷನ್ನು ಉಂಟು ಮಾಡಿ, ಹೌದು ಪ್ರೇರೆ, 7ನೇ ದಿನ ವಿಶ್ರಾಂತಿ ಪಡೆದ ದೇವರು ವಿಶ್ರಾಂತಿಗೆ ಕರೆಯುತ್ತಿದ್ದಾನೆ. ಆ ದೇವರೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿ ಸಾಯುತ್ತೀರಿ. ನಂಬಿದರೆ ನಮ್ಮ ಪಾಪಗಳಲ್ಲಿ ಸಾಯುವುದಿಲ್ಲ ಪ್ರೇರೆ. ಆತನ ವಾಕ್ಯ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಆತನ ವಾಕ್ಯ ಸತ್ಯವಾದದ್ದು, ಆತನ ವಾಕ್ಯ ನಿತ್ಯವಾದದ್ದು, ಆತನ ವಾಕ್ಯ ಭಯಭಕ್ತಿಗೆ ಪಾತ್ರವಾದದ್ದು ಪ್ರೇರೆ. ಆತನು ಪ್ರೀತಿಸುವರಾದರೆ ಆತನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇವೆ. ಹೌದು, ಆಗ ತಂದೆಯನ್ನು ಯೇಸು ಬೇಡಿಕೊಳ್ಳುತ್ತಾನೆ. ತಂದೆ ನಮಗೆ ಬೇರೊಬ್ಬ ಸಹಾಯಕನಾದ ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕನನ್ನು ಲೋಕವು ಕಾಣುವುದಿಲ್ಲ. ಮರದ ಬೊಂಬೆಯಲ್ಲಿ, ಪ್ರತಿಮೆಗಳಲ್ಲಿ, ವಿಗ್ರಹಗಳಲ್ಲಿ ವಿಶ್ವಾಸ ಇಡುವವರನ್ನು, ಮನುಷ್ಯರನ್ನು ದೇವರೆಂದು ಪೂಜಿಸುವವರನ್ನು ಅವರು ಅರಿತುಕೊಳ್ಳುವುದಿಲ್ಲ. ಪರಿಶುದ್ಧಾತ್ಮನನ್ನು ನಾವು ಅರಿತುಕೊಳ್ಳುತ್ತೇವೆ, ಏಕೆಂದರೆ ಯೇಸು ಇರುವಾತನು ಆತನೇ ಎಂದು ನಾವು ವಿಶ್ವಾಸುವುದರಿಂದ. ಸತ್ಯಸ್ವರೂಪನು ಆತನ ಹೊರತ ರಕ್ಷಕನು ಇಲ್ಲವೇ ಇಲ್ಲ. ಮುಂದೆ ಆಗುವುದೆಲ್ಲವನ್ನು ತಿಳಿಸಿದ ಆತನು. ಹೌದು ಪ್ರೇರೆ, ಆತನ ವಿನ ದೇವರಿಲ್ಲ ಎಂದು ತಿಳಿದಿದ್ದರಿಂದ ನಾವು ರಕ್ಷಣೆ ಹೊಂದುತ್ತೇವೆ ಪ್ರೇರೆ. ಪಾಪಗಳಲ್ಲಿ ಸಾಯುವುದಿಲ್ಲ, ಪರಿಶುದ್ಧರಾಗುತ್ತೇವೆ, ಅನೇಕರನ್ನು ಪರಿಶುದ್ಧ ಮಾರ್ಗಕ್ಕೆ ಸೇರಿಸುತ್ತೇವೆ. ಮತ್ತು 25ನೇ ವಾಕ್ಯ, ಆಗ ಅವರು ನೀನು ಯಾರು ಅಂದಾಗ ಯೇಸು ನಾನು ನಿಮಗೆ ಹೇಳಿದಂಥದ್ದೇ. ಏನು ಹೇಳಿದ ಪ್ರೇರೆ? ನಾನು ಆತನೇ. ಯಾರು? ಇರುವಾತನು, ಎಲ್ಲವನ್ನು ಸೃಷ್ಟಿ ಮಾಡಿದ ಆತನು, ಮೇಲೆ ಲೋಕದಾತನು. ಹೌದು, ನೀನು ಯಾರು ಅಂದಾಗ ಯೇಸು ನಾನು ನಿಮಗೆ ಹೇಳಿದಂಥದ್ದೇ. ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಕೊಡುವುದಕ್ಕೂ ಅನೇಕ ಸಂಗತಿಗಳು ಉಂಟು. ಆದರೆ ನನ್ನನ್ನು ಕಳಿಸಿಕೊಟ್ಟ ಆತನು ಸತ್ಯವಂತನು. ಆತನಿಂದ ನಾನು ಕೇಳಿದವುಗಳನ್ನೇ ಲೋಕಕ್ಕೆ ಹೇಳುತ್ತೇನೆ ಅಂದನು. ಹೌದು ಪ್ರೇರೆ, ಹೀಗೆ ಆತನು ತಂದೆಯನ್ನು ಸೂಚಿಸಿ ಇದನ್ನು ಹೇಳಿದನೆಂದು ಅವರಿಗೆ ಗೊತ್ತಾಗಲಿಲ್ಲ. ಹೌದು ಪ್ರೇರೆ, ಹೀಗಿರಲಾಗಿ 28ನೇ ವಾಕ್ಯ, ಹೀಗಿರಲಾಗಿ ಯೇಸು ನೀವು ಮನುಷ್ಯಕುಮಾರನು ಎತ್ತರದಲ್ಲಿ ಇಡಲ್ಪಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನು ಮಾಡದೆ ತಂದೆಯು ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾಡಿದನೆಂದು ನನ್ನ ವಿಷಯವಾಗಿ ನಿಮಗೆ ತಿಳಿಯುವುದು. ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಯಾಗಿ ಬಿಡಲಿಲ್ಲ ಅಂದನು. ಹೌದು ಪ್ರೇರೆ, ದೇವರು ಮೆಚ್ಚುಗೆಯಾದ ಯೇಸು ಕ್ರಿಸ್ತನು ದೇವರಿಗೆ ಮೆಚ್ಚುಗೆಯಾಗಿದೆ ಮಾಡಿದ ಪ್ರೇರೆ ದೇವರೇ ಆಗಿದ್ದಾನೆ, ದೇವರ ಪ್ರತಿರೂಪ. ನಾವೆಲ್ಲರೂ ರಕ್ಷಿಸುವ ಆತನ ಬಳಿಗೆ ಬರೋಣ ಪ್ರೇರೆ. ಆತನ ವಿನ ದೇವರಿಲ್ಲ ಎಂದು ವಿಶ್ವಾಸೋಣ. ಅಂತ ಕೃಪೆ ರಕ್ಷಣೆ ನಮ್ಮೆಲ್ಲರಿಗೆ ಸಿಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್.
ತಂದೆ ಕುಮಾರ ಪರಿಶುದ್ಧಾತ್ಮ ಅಂದರೆ ನಿಮಗೆ ಶುಭವಾಗಲಿ. ಕೃಪೆ